ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಮಹಾಭಾರತ ಯುದ್ಧಕ್ಕೂ ಮುನ್ನ ಜೂಜಾಟ ಅನ್ನೋದು ನಡೆದಾಗ ಆ ಸಭೆಯಲ್ಲಿ ಪಾಂಡವರು, ಕೌರವರು, ಹಿರಿಯರು ಸೇರಿದಂತೆ ಇಡೀ ಸಭೆಯೇ ತುಂಬಿದ್ದರೂ ಅಲ್ಲಿ ಶ್ರೀಕೃಷ್ಣ ಮಾತ್ರ ಇರಲಿಲ್ಲ. ಶ್ರೀಕೃಷ್ಣ ಮಹಾಭಾರತ ಸಭೆಯಲ್ಲಿ ಕಾಣಿಸಿಕೊಳ್ಳದೆ ಇರೋದಕ್ಕಾದ್ರೂ ಕಾರಣ ಏನು? ದ್ರೌಪದಿ ಕರೆದಾಗ ಮಾತ್ರ ಶ್ರೀಕೃಷ್ಣ ಯಾಕೆ ಬರ್ತಾನೆ ಅನ್ನೋದಾದ್ರೂ ನಿಮಗೆ ಗೊತ್ತಾ ವೀಕ್ಷಕರೇ? ಆ ಕಂಪ್ಲೀಟ್ ಮಾಹಿತಿಯನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಮಹಾಭಾರತದ ಯುದ್ಧದ ಪ್ರಾರಂಭ ಆಗಲು ದ್ರೌಪದಿಯ ವಸ್ತ್ರಾಪಹರಣವು ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ದ್ರೌಪದಿಯ ವಸ್ತ್ರಾಪಹರಣವನ್ನ ಪ್ರಸ್ತಾಪಿಸಿದಾಗಲೆಲ್ಲ ಅದು ಮಹಿಳೆಯ ವಿರುದ್ಧದ ಅತ್ಯಂತ ಕ್ರೂರ ಅಪರಾಧಗಳಲ್ಲಿ ಒಂದೆಂದು ಗುರುತಿಸಲಾಗುತ್ತದೆ. ದ್ರೌಪದಿಯ ವಸ್ತ್ರಾಪಹರಣದ ಘಟನೆಯ ನಂತರ ಶ್ರೀಕೃಷ್ಣನು ಪಾಂಡವರಿಗೆ ನ್ಯಾಯವನ್ನ ಪಡೆಯಲು ಯುದ್ಧದ ಮಾರ್ಗವನ್ನ ತೋರಿಸ್ತಾನೆ. ಶ್ರೀಕೃಷ್ಣ ಪಾಂಡವರನ್ನ ಕುರಿತು ಈಗ ಯುದ್ಧ ಕೇವಲ ಆಸ್ತಿ, ರಾಜ್ಯ ಅಥವಾ ಹಕ್ಕುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಆದರೆ ಮಹಿಳೆಯ ದೌರ್ಜನ್ಯದ ವಿರುದ್ಧ ಕೂಡ ಆಗಬೇಕೆಂದು ಹೇಳಿದ್ದನು. ಈ ಅವಮಾನದ ಪ್ರತೀಕಾರವು ಯುಗಯುಗಾಂತರಗಳ ಪಾಠವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಆದ್ದರಿಂದ ಯುದ್ಧ ಮಾಡಬೇಕೆಂದು ಶ್ರೀಕೃಷ್ಣ ಹೇಳ್ತಾನೆ. ಮಹಾಭಾರತದಲ್ಲಿ ಪಾಂಡವರು ಜೂಜಿನ ಆಟದಲ್ಲಿ ಕೌರವರ ಕೈಯಲ್ಲಿ ಎಲ್ಲವನ್ನ ಕಳೆದುಕೊಳ್ತಾರೆ. ಶಕುನಿ ಮತ್ತು ದುರ್ಯೋಧನರ ಪ್ರಚೋದನೆಯಿಂದ ಯುಧಿಷ್ಠಿರನು ದ್ರೌಪದಿಯನ್ನ ಪಣಕ್ಕಿಡ್ತಾನೆ. ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನು ದ್ರೌಪದಿಯ ಕೂದಲುಗಳನ್ನು ಎಳೆದುಕೊಂಡು ಆಸ್ಥಾನಕ್ಕೆ ಕರೆತರ್ತಾನೆ. ದ್ರೌಪದಿ ತನ್ನನ್ನು ದುಶ್ಯಾಸನನ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದಳು, ಆದರೆ ಆಕೆಗೆ ಸಾಧ್ಯ ಆಗ್ಲೇ ಇಲ್ಲ. ಮಹಾಭಾರತದ ಜೂಜಿನ ಆಟದಲ್ಲಿ ಯುಧಿಷ್ಠಿರನು ದ್ರೌಪದಿಯನ್ನು ಪಣಕ್ಕಿಟ್ಟನು ಮತ್ತು ಚಿಕ್ಕಪ್ಪ ಶಕುನಿ ದುರ್ಯೋಧನನ ವಿರುದ್ಧವಾಗಿ ದ್ರೌಪದಿಯನ್ನ ಗೆದ್ದುಕೊಂಡನು. ಆ ಸಮಯದಲ್ಲಿ ದುರ್ಯೋಧನನ ಆಜ್ಞೆಯಂತೆ ದುಶ್ಯಾಸನನು ದ್ರೌಪದಿಯ ಕೂದಲನ್ನ ಹಿಡಿದು ಎಳೆದುಕೊಂಡು ಸಭೆಗೆ ಕರೆತರ್ತಾನೆ. ಅಲ್ಲಿ ದ್ರೌಪದಿಯನ್ನ ಅವಮಾನಿಸುವಾಗ ನ್ಯಾಯಾಧೀಶರು ಮತ್ತು ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ ಮತ್ತು ವಿದುರರಂತಹ ಮಹಾನ್ ವ್ಯಕ್ತಿಗಳು ಸಹ ತಲೆಬಾಗಿ ಮೌನವಾಗಿ ಕುಳಿತಿದ್ರು. ಉದ್ಭವ ಗೀತೆ ಅಥವಾ ಉದ್ಭವ ಭಾಗವತ ಪ್ರಕಾರ ಶ್ರೀಕೃಷ್ಣನ ಸ್ನೇಹಿತ ಮತ್ತು ಸೋದರ ಸಂಬಂಧಿ ಉದ್ಧವನು ದ್ರೌಪದಿಯ ವಸ್ತ್ರಾಪಹರಣದ ಬಗ್ಗೆ ಶ್ರೀಕೃಷ್ಣನಿಗೆ ಅನೇಕ ಜ್ವಲಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಓ ಕೇಶವ, ಹಸ್ತಿನಾಪುರದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಇಂತಹ ಭೀಕರ ಘಟನೆ ಸಂಭವಿಸಿದಾಗ ನೀವು ತಕ್ಷಣ ಹೋಗಿ ದ್ರೌಪದಿಯನ್ನ ಏಕೆ ಉಳಿಸಲಿಲ್ಲ? ದ್ರೌಪದಿಯ ಕರೆಗಾಗಿ ನೀವು ಏಕೆ ಕಾಯ್ತಾ ಇದ್ರಿ? ಈ ಪ್ರಶ್ನೆಯನ್ನ ಕೇಳಿದ ಶ್ರೀಕೃಷ್ಣ ಆಗ ಹೇಳ್ತಾನೆ, ಮುಗುಳ್ಳತ್ತ ಮಾತಾಡ್ತಾನೆ ಶ್ರೀಕೃಷ್ಣ ಅಂತಾನೆ ಹೇಳ್ಬಹುದು. ಈ ಬ್ರಹ್ಮಾಂಡದ ನಿಯಮವೆಂದರೆ ಬುದ್ಧಿವಂತ ವ್ಯಕ್ತಿ ಮಾತ್ರ ಗೆಲ್ತಾನೆ. ಬುದ್ಧಿವಂತಿಕೆಯನ್ನ ಬಳಸಿ ಗೆಲ್ಲೋನು ಉಳಿತಾನೆ. ದುರ್ಯೋಧನನಿಗೆ ಜೂಜಾಡಲು ಅಪಾರ ಸಂಪತ್ತಿತ್ತು, ಆದರೆ ಜೂಜಾಟವನ್ನ ಆಡುವ ಬುದ್ಧಿವಂತಿಕೆ ಆತನಲ್ಲಿರಲಿಲ್ಲ. ಆದ್ದರಿಂದ ಅವನು ತನ್ನ ಚಿಕ್ಕಪ್ಪ ಶಕುನಿಯನ್ನ ನಂಬಿದನು ಮತ್ತು ಅವನ ಪರವಾಗಿ ಆಟ ಆಡುವಂತ ಆತ ಶಕುನಿಗೆ ಹೇಳ್ತಾನೆ. ಇದು ಅವನ ವಿವೇಚನೆಯಿಂದ ತೆಗೆದುಕೊಂಡ ನಿರ್ಧಾರವಾಗಿತ್ತು. ಆದರೆ ಇಲ್ಲಿ ಯುಧಿಷ್ಠಿರನು ಸೇರಿದಂತೆ 5 ಪಾಂಡವರಿಗೆ ಈ ಆಟವನ್ನ ಹೇಗೆ ಆಡಬೇಕು ಅಂತ ತಿಳಿದಿರಲಿಲ್ಲ. ಆದರೆ ಅವನು ವಿವೇಚನೆಯನ್ನ ಬಳಸದೆ ನನ್ನನ್ನು, ಅಂದರೆ ಕೃಷ್ಣನನ್ನು ಆಟಕ್ಕೆ ಸೇರಿಸಿಕೊಳ್ಳುವಂತೆ ಆತನಿಗೆ ಅನ್ನಿಸ್ಲೇ ಇಲ್ಲ ಮತ್ತು ಆತ ನನ್ನನ್ನು ಕರೀಲೇ ಇಲ್ಲ. ಆದರೆ ಅವರು ಅದನ್ನು ನನ್ನಿಂದ ಮರೆಮಾಡಲು ಬಯಸಿದ್ರು. ನಾನು ಕರೆಯದೆ ಸಭೆಗೆ ಬರಬಾರದೆಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡಿದ್ದೆ. ಈ ಕಾರಣಕ್ಕಾಗಿ ನಾನು ಅವರಲ್ಲಿ ಒಬ್ಬರೂ ಕರೆಯದೆ ಸಭೆಗೆ ನಾನು ಹೋಗ್ಲಿಲ್ಲ. ಇದರಿಂದ ಯುಧಿಷ್ಠಿರನೇ ತನ್ನ ದುರದೃಷ್ಟವನ್ನ ಆಹ್ವಾನಿಸಿಕೊಂಡ ಅಂತ ಶ್ರೀಕೃಷ್ಣ ಉತ್ತರಿಸ್ತಾನೆ ವೀಕ್ಷಕರೇ. ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಅಲ್ಲಿ ಕೇಳ್ತಾನೆ. ದ್ರೌಪದಿಯ ಕರೆಗೆ ಮಾತ್ರ ಶ್ರೀಕೃಷ್ಣ ಯಾಕೆ ಬರ್ತಾನೆ ಹಾಗಾದ್ರೆ ಅಂತ ಕೇಳಿದಾಗ, ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ದುಶ್ಯಾಸನು ಅವಳ ತಲೆ ಕೂದಲನ್ನು ಹಿಡಿದು ತುಂಬಿದ ಸಭೆಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ದ್ರೌಪದಿಯು ದುಶ್ಯಾಸನನ ವಿರುದ್ಧ ಹೋರಾಡುತ್ತಲೇ ಇದ್ದಳು. ದ್ರೌಪದಿ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದಳು, ಆದರೆ ವಿಫಲವಾಗ್ತಾಳೆ. ಇದಾದ ನಂತರ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಎಳೆಯಲು ಪ್ರಾರಂಭಿಸಿದಾಗ ದ್ರೌಪದಿಯು ಬುದ್ಧಿವಂತಿಕೆ ಮತ್ತು ಆತ್ಮಸಾಕ್ಷಿ ಅನ್ನೋದು ಜಾಗೃತಗೊಳ್ಳುತ್ತೆ ಮತ್ತು ದ್ರೌಪದಿಯು ಹರಿ ಹರಿ ಅಭಯ ಕೃಷ್ಣ ಅಭಯಂ ಗೋವಿಂದ ಎಂದು ನಾಮವನ್ನ ಜಪಿಸುತ್ತಾ ಸಭೆಗೆ ಹಾಜರಾಗಲು ಶ್ರೀಕೃಷ್ಣನನ್ನ ಕರೀತಾಳೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅವನನ್ನು ಕರೆದಾಗ ಶ್ರೀಕೃಷ್ಣನು ತಡ ಮಾಡದೆ ತನ್ನ ಸ್ನೇಹಿತನನ್ನ ಉಳಿಸಲು ಸಭೆಯಲ್ಲಿ ಕಾಣಿಸಿಕೊಳ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ನೀಡಿದ ಭರವಸೆಯನ್ನು ಉಳಿಸಿಕೊಂಡನು ಮತ್ತು ತನ್ನ ಸ್ನೇಹಿತೆ ದ್ರೌಪದಿಯನ್ನು ಅದೃಶ್ಯ ರೂಪದಲ್ಲಿ ಬಂದು ರಕ್ಷಿಸಿದನು ಅಂತಾನೆ ಹೇಳ್ಬೋದು ವೀಕ್ಷಕರೇ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಅಲ್ಲಿ ಹೇಗೆ ದುರ್ಯೋಧನ ಶಕುನಿಯನ್ನ ಬಿಟ್ನೋ
ಆಗ ಇಲ್ಲಿ ಯುಧಿಷ್ಠಿರ ಅಥವಾ 5 ಪಾಂಡವರು ಏನಿದ್ರು ಇವರು ಶ್ರೀಕೃಷ್ಣನನ್ನ ಒಮ್ಮೆ ಆದ್ರೂ ಕರಿಬೇಕಾಗಿತ್ತು. ಆದ್ರೆ ಇವರು ಕೃಷ್ಣನಿಂದ ಆ ಒಂದು ದ್ಯೂತ ಕ್ರೀಡೆಯನ್ನ ಇವರು ಹಿಂಜರಿಸಿದ್ರು. ಸೊ ಹಿಂಗಾಗಿನೇ ಇವರು ತಮ್ಮ ದುರದೃಷ್ಟವನ್ನ ತನ್ನ ಹತ್ರಕ್ಕೆ ತಾವೇ ಸೆಳ್ಕೊಂಡ್ರು ಅಂತಾನೆ ಹೇಳ್ಬಹುದು. ನಿಜಕ್ಕೂ ಶಕುನಿ ವಿರುದ್ಧ ಶ್ರೀಕೃಷ್ಣ ಪರಮಾತ್ಮ ಏನಾದ್ರೂ ಆ ಒಂದು ಜೂಜಾಟಕ್ಕೆ ಕೂತಿದ್ರೆ ಅದರ ಬೆಲೆ ಇನ್ನ ಮಹತ್ತರವಾಗಿರ್ತಿತ್ತು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅಲ್ಲಿ ನಡೀತಾ ಇದ್ದಿದೆ ಬೇರೆ ಆಗಿರ್ತಾ ಇತ್ತು. ನಿಜಕ್ಕೂ ಆ ಒಂದು ಸೀನ್ ಏನಾದ್ರೂ ಅಲ್ಲಿ ನಡೆದಿದ್ರೆ ಹೇಗಿರ್ತಾ ಇತ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ರು ಸಹ ತಿಳಿಸ್ಕೊಂಡು ಕೊಡಿ. ಯಾಕೆಂದ್ರೆ ನನಗೂ ಸಹ ಕ್ಯೂರಿಯಾಸಿಟಿ ಇದೆ. ಶ್ರೀಕೃಷ್ಣ ಮತ್ತೆ ಶಕುನಿ ಆಪೋಸಿಟ್ ಅಲ್ಲಿ ಕೂತು ಈ ಒಂದು ಜೂಜಾಟನ ಆಡಿದಾಗ ಅಲ್ಲಿ ಯಾವ ರೀತಿ ಇರ್ತಾ ಇತ್ತು ಅನ್ನೋದು ತುಂಬಾ ಕುತೂಹಲಕಾರಿ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಗೂ ಸಹ ಕಮೆಂಟ್ ಮಾಡೋಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಕಮೆಂಟ್ ಮಾಡಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.